ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಹಾವೇರಿ ಜಿಲ್ಲೆಯ ಕಳಸೂರು ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಕಲಿ ದೇವಮಾನವನಿಂದ 10 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದಾನ. ಯಾಕೆ ಶಾಕ್ ಆಯ್ತಾ? ಆಗಲೇಬೇಕು ಅಂತ ತಾನೇ ನಾನು ಯೂಟ್ಯೂಬ್ ಚಾನಲ್ ಕರೆಸಿದ್ದು. ಮೊಬೈಲ್ಗಳು ನಿಮ್ಮದೇ ಆಗಿರ್ಬೋದು, ಆದರೆ ಅದರಲ್ಲಿ ಬರೋ ಯೂಟ್ಯೂಬ್ ವಿಡಿಯೋ ನಂದು. ಕೈ ಎತ್ತಿ ತಟ್ಟದ ಅಂದೆ ಚಡ್ಡ್ಯಾಗ ಉಚ್ಚ ಹೊಯ್ಕೊಂಡಿರ್ಬೇಕು ನೀವೆಲ್ಲ. 10 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿಗಳನ್ನು ನಕಲಿ ದೇವಮಾನವ ಹಾವೇರಿ ಜಿಲ್ಲೆಯ ಕಳಸೂರಿನ ದೇವಸ್ಥಾನಕ್ಕೆ ಕಟ್ಟಡ ನಿರ್ಮಾಣಕ್ಕೆ ದೇಣಿಗೆಯಾಗಿ ದುಡ್ಡನ್ನು ಕೊಡ್ತಾನಂತಂದ್ರ ನಾವು ಭಾಳ ಖುಷಿ ಪಡ್ತಾ ಇದ್ದೆ. ಇಡೀ ಕಳಸೂರು ಗ್ರಾಮ ಖುಷಿ ಪಡ್ತಾ ಇತ್ತು. ಆದರೆ ಇಲ್ಲಿ ತಂತ್ರ ಕುತಂತ್ರ ಎಂತಾದ್ರು ನಡೆದದಪ್ಪ ಅಂದ್ರ ಮುಕ್ಕಳ್ಯಾಗ ಶಂಟ್ ಬೆಳ್ಳಗಾದರೂ ಕೂಡ ಇನ್ನ ನಕಲಿ ದೇವಮಾನವನಿಗೆ ಬುದ್ಧಿ ಬರ್ತಾ ಇಲ್ಲ ಅಂದ್ರ ತಿಳ್ಕೊಳ್ಬೇಕ್ರಿ. ಇನ್ನೂ ಕೂಡ ಒಬ್ಬರ ಕಥೆಯನ್ನ ಮುಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಲ್ಲ, ನಾಚಿಕೆ ಬರ್ಬೇಕ್ರಿ ಇವ್ರಿಗೆ, ನಾಚಿಕೆ ಬರಬೇಕು. ಗಿರೀಶ್ ಮಟ್ಟಣ್ಣನವರ ಅವರ ಮೇಲೆ ಇಡೀ ಗ್ರಾಮವನ್ನು ಎತ್ತಿ ಕರ್ತಕ್ಕಂಥ ಹುನ್ನಾರ ನಡೀತಾ ಇದ್ದಾರೆ. ಯಾರಿಂದ? ಧರ್ಮಸ್ಥಳದ ಸಂಘ ಪರಿವಾರದಿಂದ. ಹೌದು, ಯಾವ ವಿಷಯವನ್ನು ಚಕ್ರವರ್ತಿ ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದಾನಪ್ಪ ಅಂದ್ರೆ ಈ ನಕಲಿ ದೇವಮಾನವನ ಕಳ್ಳಾಟ ಬಯಲು ಮಾಡೋದಕ್ಕೆ ಬಂದಿದ್ದೇನೆ ನಾನು. ದಯವಿಟ್ಟು ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಇಲ್ಲಪ್ಪ ಅಂದ್ರೆ ನೋ ಪ್ರಾಬ್ಲಮ್, ಅಲ್ಲೇ ಇಟ್ಕೊಂಡು ಕೂತ್ಬಿಡ್ರಿ. ಹಾವೇರಿ ಜಿಲ್ಲೆಯ ಕಳಸೂರು ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಈ ನಕಲಿ ದೇವಮಾನವ ಏನು ಮಾಡ್ಯಾನಪ್ಪ ಅಂದ್ರೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡ್ತೀನಿ ಕಟ್ಟಡ ಕಟ್ಟೋದಕ್ಕ. ಎಷ್ಟು? 1 ಲಕ್ಷ, 1 ಲ್ಯಾಕ್ ರುಪೀಸ್. ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಇದು. 1 ಲಕ್ಷ ರೂಪಾಯಿಗಳನ್ನು ನಿಮಗೆ ನಾ ಕೊಡ್ತೀನಿ ಅತ್ತಂದ ಕರೀಶ್ ಹೇಳ್ಯಾನಂತಾರೆ ಅವರು. ಖುದ್ದ ಮನೆಗೆ ಕರೆಯಿಸಿ, ಈ ಧರ್ಮಸ್ಥಳದ ಸಂಘ ಪರಿವಾರದವರು ಖುದ್ದ ಮನೆಗೆ ಕರೆಯಿಸಿ ನಿಮ್ಮ ಮಹಾಲಕ್ಷ್ಮಿ ದೇವಸ್ಥಾನದ ಕಟ್ಟಡ ನಿರ್ಮಾಣಕ್ಕೆ ನಾವು 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಂದ ಹೇಳ್ಯಾರಂತಾರೆ. ಮತ್ತು ಆ ಸೌನೂರಿನ ಮಹಾಲಕ್ಷ್ಮಿ ದೇವಸ್ಥಾನದ ಕಮಿಟಿಯ ಒಂದು ಪತ್ರದ ಶೀರ್ಷಿಕೆಯಲ್ಲಿ ಏನದಪ್ಪ ಅಂದ್ರೆ ಇವರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರಂತಾರೆ ಅವ್ರ ಹತ್ರ. ದಯವಿಟ್ಟು ಆ ಕಮಿಟಿ ಸದಸ್ಯರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಗ್ರಾಮದ ಹೆಸರು ಅಜರಾಮರವಾಗಿ ಉಳಿಬೇಕು, ನಿಮ್ಮ ದೇವಸ್ಥಾನದ ಹೆಸರು ಇಡೀ ಕರ್ನಾಟಕ ಜನತೆಯ ಮನಸ್ಸಿನಲ್ಲಿ ಉಳಿಬೇಕಂದ್ರೆ ದಯವಿಟ್ಟು ಆ ನಕಲಿ ದೇವಮಾನವ ದಂಧೆ ಮಾಡ್ತಕ್ಕಂಥ ಏನು ಕೆಲವಷ್ಟು ಅತ್ಯಾಚಾರಿಗಳ ಗ್ಯಾಂಗ್ ಅದಲ್ಲ, ಅಲ್ಲೊಂದು ಗುಂಪದ, ಆ ಒಂದು ಕಮಿಟಿಯ ಕಡೆಯಿಂದ ದಯವಿಟ್ಟು ದುಡ್ಡನ್ನು ತಗೊಂಡು ನಿಮ್ಮ ದೇವಸ್ಥಾನದ ಪವಿತ್ರತೆಯನ್ನ ದಯವಿಟ್ಟು ಹಾಳು ಮಾಡಬೇಡಿ ಅಂತಂದು ಚಕ್ರವರ್ತಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನ. ಯಾಕಪ್ಪ ಅಂದ್ರೆ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳು ಈಗಾಗಲೇ ಅಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾಗಿ ನರಳಿ ಸತ್ತು ಹೋಗ್ಯಾಳ. ಅದಕ್ಕಾಗಿ ಕರ್ನಾಟಕ ಜನತೆ ಹೋರಾಟ ಮಾಡ್ತಾ ಇದೆ. ಇಂಥ ಸೌಜನ್ಯಗಳಂತ ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳು ಬೆತ್ತಲೆಯಾಗಿ ಬಿದ್ದಿದಾರ್ರಿ ಅಲ್ಲಿ. ಹಂಗ ಬಿದ್ದಿಲ್ಲ, ಅತ್ಯಾಚಾರಕ್ಕೆ ಒಳಗಾಗಿ ಬೆತ್ತಲೆಯಾಗಿ ಆಕಾಶವನ್ನು ನೋಡ್ತಾ ಬಿದ್ದಿದ್ರಿ ಅವರು. ನಮ್ಮ ಜೀವನದ ಕತೆ ಮುಗಿತತ್ತಂದು ಹೇಳ್ಕತ್ತು. ಅದ್ರ ಜೊತೆ ಎಷ್ಟು ಅಮಾಯಕ ಯುವಕ ಯುವತಿಯರು ಕೂಡ ಅಲ್ಲಿರ್ತಕ್ಕಂಥ ಎಷ್ಟು ಲಾಡ್ಜ್ಗಳಲ್ಲಿ ಅನುಮಾನಾಸ್ಪದವಾಗಿ ಸತ್ತು ಹೋಗ್ಯಾರ್ರಿ. ಇದ್ರದ್ದೆಲ್ಲ ತನಿಖೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಸೌಜನ್ಯನ ಒಂದು ಪ್ರಕರಣವನ್ನು ಎತ್ತಿ ಹಿಡಿದದ. ಇವ್ರಿಗೆಲ್ಲ ಏನಾಗ್ಯದಪ್ಪ ಅಂದ್ರೆ ಅತ್ಯಾಚಾರಿಗಳಿಗೆ ಕುಂಡ್ಯಾಗ ಬೆಂಕಿ ಹತ್ತಿ ಬಿಟ್ಟದ. ಇವ್ರ ಮುಕ್ಕಳ್ಯಾಗ ತಾಕತ್ತ ಇದ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನಗಳು ಅಳಿವಿನಂಚಿಗೆ ಬಂದಿದ್ದಾವೆ. ಕೊಡ್ರಿ 1 ಕೋಟಿ ರೂಪಾಯಿ ನೋಡೋಣ, ನಿಮ್ಮ ಮುಕ್ಕಳ್ಯಾಗ ತಾಕತ್ತ ಇದ್ರೆ. ಯಾಕಪ್ಪ ನೀವು ಹಾವೇರಿ ಜಿಲ್ಲೆಯ ಕಳಸೂರಿನ ಗ್ರಾಮಕ್ಕೆ ಕೊಡ್ತಾ ಇದ್ದೀರಿ ಅಂದ್ರೆ ಗಿರೀಶ್ ಮಟ್ಟಣ್ಣನವರ್ ಆ ಒಂದು ಗ್ರಾಮದವರು. ಗಿರೀಶ್ ಮಟ್ಟಣ್ಣನವರ್ ಉತ್ತರ ಕರ್ನಾಟಕದ ಹುಲಿ, ಸೌಜನ್ಯ ಹೋರಾಟದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ಹುಲಿ ಗಿರೀಶ್ ಮಟ್ಟಣ್ಣನವರ್ ಅವರು ಆ ಗ್ರಾಮದವರು. ಆ ಗ್ರಾಮದವರನ್ನ ಗಿರೀಶ್ ಮಟ್ಟಣ್ಣನವರ ಮೇಲೆ ಎತ್ತಿ ಕಟ್ತಕ್ಕಂಥ ಕೆಲಸವನ್ನ ಈ ನಕಲಿ ದೇವಮಾನವ ಪ್ರಾರಂಭ ಮಾಡ್ಯಾನ್ರಿ. ಇದನ್ನ ತಿಳ್ಕೊಳ್ಬೇಕು. ಯಾಕೆ ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ನಾನು ಯೂಟ್ಯೂಬ್ ಚಾನಲ್ಗೆ ಕರೆಸಿದ್ದು ನಿಮ್ಮನ್ನ. ಮೊಬೈಲ್ ನಿಮ್ದಾಗಿರ್ಬೋದು, ಆದರೆ ಯೂಟ್ಯೂಬ್ ಚಾನಲ್ ನಂದು.
ಕೈ ಎತ್ತಿ ತಟ್ಟದ ಅಂದರೆ ಚಡ್ಡಾಗ ಹುಚ್ಚು ಹೊಯ್ಕೊಂಡಿರ್ಬೇಕು ನೀವು ಅತ್ಯಾಚಾರಿಗಳೆಲ್ಲ. ನಾಚಿಕೆ ಬರಬೇಕು ರೀ ಇವರಿಗೆ, ನಾಚಿಕೆ ಬರಬೇಕು. ಒಬ್ಬ ಸಾಯಕ್ಕೆ ಬಂದಾನ, ಇನ್ನೊಬ್ಬ ನನ್ನ ಮಗನಿಗೆ ಯಾವಾಗ ಸಾಯ್ತಾನ, ನನ್ನ ಮಗನಿಗೆ ಯಾವಾಗ ಪಟ್ಟ ಸಿಗ್ತದೆ, ನನ್ನ ಮಗನ ಯಾವಾಗ ಅವನನ್ನು ಪಟ್ಟಾಭಿಷೇಕ ಮಾಡಿ ಅವನನ್ನು ಧರ್ಮಾಧಿಕಾರಿಯನ್ನಾಗಿ ನಿಲ್ಲಿಸ್ಲತ್ತಂದ ಇನ್ನೊಬ್ಬ ನೋಡ್ತಾ ಕಾಯಾಗದಾನ. ಅನ್ನ ಸಾಯೋದು ತಮ್ಮ ಕಾಯಾಗದಾನ, ತನ್ನ ಮಗನನ್ನು ಧರ್ಮಾಧಿಕಾರಿ ಮಾಡೋದಕ್ಕೆ ಕಾಯಾಗದಾನ. ಈ ಕಡೆ ಅನ್ನ ನಾ ಸಾಯೋಕ್ಕಿಂತ ಮುಂಚೆ ನನ್ನ ಮಗಳನ್ನ ಧರ್ಮಾಧಿಕಾರಿಯಾಗಿ ಮಾಡಬೇಕಂತಂದು ಅನ್ನ ಸಾಯಾಗದಾನ. ಇಂಥ ಒಂದು ಮನಸ್ಥಿತಿಯಲ್ಲಿ, ಇಂಥ ಒಂದು ಜೀವನದ ಜಂಜಾಟದಲ್ಲಿ ಕೊಳೆತು ನಾರುವಂಥ ಪರಿಸ್ಥಿತಿಗೆ ಇವು ಬಂದಿದ್ದಾವ. ಇಷ್ಟೆಲ್ಲ ಇವಕ್ಕೆ ತ್ರಾಸ ಆಗ್ತಾ ಇದ್ರೂ ಕೂಡ ಇಷ್ಟೆಲ್ಲ ದಿ ಎಂಡ್ ಈ ಅತ್ಯಾಚಾರ ಕುಂಡ್ಯಾಗ ಎಲ್ಲ ಬೆಂಕಿ ಬಿದ್ದದ. ಇನ್ನೇನು ಸುಡೋದು ಅಟ್ಟ ಬಾಕಿ ಉಳ್ದದ, ಸುಡ್ತಾ ಇದೆ. ಬಟ್ ಮಂದಿ ಕಾಣಂದಿಲ್ಲ. ಕಾಣಬೇಕಂದ್ರೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ಬೇಕಾಗ್ತದೆ. ಇಷ್ಟೆಲ್ಲ ಆದರೂ ಕೂಡ ಗಿರೀಶ್ ಮಟ್ಟಣ್ಣನವರನ್ನ ಯಾಕಂದ್ರೆ ಈ ಹುಲಿ ಯಾವಾಗೂ ಈ ಹುಲಿ ಆಗಿರ್ಬೋದು, ಆಮೇಲೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಆಗಿರ್ಬೋದು, ಅವ್ರನ್ನ ಪಾಪ ಗಡಿಪಾರ ಮಾಡಿ ಮನೆ ಕಡೆ ಬರದೇ ಇರೋ ಮಾಡಿದ್ರಲ್ಲ. ಸುಳ್ಳು ಕೇಸ್ ಹಾಕಿ, ಸುಳ್ಳು ಕೇಸುಗಳನ್ನು ಹಾಕಿ ಮನೆ ಹತ್ರ ಬರದೇ ಇರೋ ಥರ ಮಾಡಿದ್ರಲ್ಲ ಪಾಪ. ಹಂಗದು ತಿಳ್ಕೊಂಡು ನನಗೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅಂದ್ರೆ ಏನು ಹೋರಾಟ ಐತೇನ್ರಿ? ಅವರಂಥ ಸಾವಿರಾರು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿಗಳು ಅದಾರ್ರಿ ಇಲ್ಲಿನ್ನು. ಓಕೆ, ಇನ್ನು ಅವರನ್ನು ಮುಗಿಸಿದ ಥರ ಗಿರೀಶ್ ಮಟ್ಟಣ್ಣನವ್ರನ್ನು ಮುಗಿಸ್ಬೇಕಾ ಅದು ತಿಳ್ಕೊಂಡು ಮೊದಲು ಅವ್ರು ಗ್ರಾಮಸ್ಥರನ್ನ ಹಿಡ್ಕೊಂಡು ಅಲ್ಲಿ ಕಟ್ಟಡ ನಿರ್ಮಾಣಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟ ಆಮೇಲೆ ಬಡ್ಡಿ ದಂಧೆ ಪ್ರಾರಂಭ ಮಾಡಿ ಆ ದೇವಸ್ಥಾನವನ್ನು ಹಾಳು ಹಚ್ಚಿ ತಮ್ಮ ತೆಕ್ಕಿಗೆ ತಗೊಂಡು ನುಂಗಿ ನೀರು ಕೊಡದ ಗಿರೀಶ್ ಮಟ್ಟಣ್ಣನವರನ್ನು ಆ ಗ್ರಾಮದಲ್ಲಿ ಅವ್ರ ಒಂದು ಹೆಸರೇ ಇರಬಾರ್ದು ಆ ರೀತಿ ಮಾಡುವಂಥ ಪ್ಲ್ಯಾನನ್ನು ಇಟ್ಕೊಂಡಿದ್ದೀರಲ್ಲ. ಹಿಂಗೆ ಮಾಡ್ಬೇಕಾಗ್ತದೆ ನಿಮ್ಮನ್ನು. ಅರ್ಥ ಆಯ್ತಲ್ಲ? ಹಿಂಗೆ ಮಾಡ್ಬೇಕಾಗ್ತದೆ. ಬರ್ರಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರ್ರಿ, ನೋಡು ಪಟ ಬರ್ರಿ, ನಾನು ಲಿಸ್ಟ್ ಕೊಡ್ತೇನೆ. ಬೇಕಾದ್ರೆ ಅದು ಯಾರ್ಯಾರು ನನಗೆ ಫೋನ್ ಹಚ್ತೀರ ನೀವು, ಆ ರೀತಿ ವಿಡಿಯೋ ಮಾಡಬೇಡ, ಈ ರೀತಿ ವಿಡಿಯೋ ಮಾಡ, ಹಂಗೆ ಡಿಲೀಟ್ ಮಾಡು, ಹಿಂಗೆ ಡಿಲೀಟ್ ಮಾಡು, ಅದನ್ನು ಮಾಡು, ಇದನ್ನು ಮಾಡು ತಂದು ಒದರಾಡ್ತೀರಿ, ಎಣ್ಣೆ ಬೆಣ್ಣೆ ಹಚ್ಚಿ ಹೋಗ್ಕೊಳ್ತೀರಲ್ಲ. ಫೋನ್ ಹಚ್ಚಿರಿ ನನಗೆ, ಫೋನ್ ಹಚ್ಚಿರಿ. ಆ ಕಡೆ ಒಂದು ಲಿಸ್ಟ್ ಕೇಳ್ರಿ. ನನ್ನ ಹತ್ರ ಗುಡಿಗಳ ಲಿಸ್ಟ್ ಅದಾವೆ. ಎಲ್ಲ ದೇವಸ್ಥಾನಗಳಿಗೆ 1 ಕೋಟಿ ರೂಪಾಯಿ ಕೊಡ್ರಿ. ನಿಮ್ಮ ಕುಂಡ್ಯಾಗ ತಾಕತ್ತೆ ಇದ್ರೆ 1 ಕೋಟಿ ರೂಪಾಯಿ. ಆವಾಗ ನಿಮ್ಮನ್ನು ಹೌದಪ್ಪ 1 ಕೋಟಿ ರೂಪಾಯಿ ಕೊಟ್ಟಾರ್ದಂತ ಲಿಸ್ಟ್ ಅದ ನನ್ನ ಹತ್ರ. ಲಿಸ್ಟ್ ಮಾಡಿ ಇಟ್ಟಿದ್ದೇನೆ ನಾನು. ನಾಚಿಕೆ ಬರ್ಬೇಕು ರೀ, ನಾಚಿಕೆ ಬರಬೇಕು. ನಿಮ್ಗೊಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ರಿ. ಒಂದು ಮಾತು ಹೇಳ್ತೀನಿ ಅತ್ಯಾಚಾರಿಗಳೇ, ನಿಮ್ಗೊಂದು ಮಾತು ಹೇಳ್ತೀನಿ. ನಕಲಿ ದೇವಮಾನವ, ನಿನಗೂ ಕೂಡ ಒಂದು ಮಾತು ಹೇಳ್ತಾ ಇದ್ದೀನಿ ನಾನು. ನೀವು ಎಷ್ಟೇ ಜಿಗದಾಡ್ರಿ, ಏನಾರೇ ಹರ್ಕೊಳ್ರಿ. ಮಹೇಶ್ ಶೆಟ್ಟಿ ತಿಮ್ರೋಡಿನ ಗಡಿಪಾರು ಮಾಡಿದ್ರೆ 1000 ಮಹೇಶ್ ಶೆಟ್ಟಿ ತಿಮ್ರೋಡಿ ಅದಾರ. ಇನ್ನು ಗಿರೀಶ್ ಮಟ್ಟಣ್ಣನವ್ರನ್ನ ನೀವು ಏನಾದರೂ ಮಾಡೋಂಥ ಪ್ರಯತ್ನ ಮಾಡಿದ್ರೆ ಅಂದರೆ ಇಡೀ ಉತ್ತರ ಕರ್ನಾಟಕ ಬಂದಿರ್ತದೆ. ಆವಾಗ ಮಾತ್ರ ನಾವು ಆರೋಗ್ಯ ಶಂಟನೇ ಅನ್ನಿಸ್ತೀವಿ ನಾವು. ಅರ್ಥ ಆಯ್ತಲ್ಲ? ನಾವು ಅಷ್ಟು ಡೇಂಜರ್ ನನ್ನ ಮಕ್ಕಳಿದ್ದೀವಿ. ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಏನಾದರೂ ಗಿರೀಶ್ ಮಟ್ಟಣ್ಣನವರಿಗೆ ಏನಾದರೂ ಒಂದು ಧಕ್ಕೆ ಆದರೂ ಕೂಡ ನೋ ಚಾನ್ಸ್. ನಕಲಿ ದೇವಮಾನವ, ನೋ ಚಾನ್ಸ್. ಗೊತ್ತಾಯ್ತಲ್ಲ? ಇದನ್ನು ಅರ್ಥ ಮಾಡ್ಕೊ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ